ಇದು ಗೌರಿ ಕಲ್ಯಾಣ ಇವತ್ತಿನ ಎಪಿಸೋಡಲ್ಲಿ ಎಪಿಸೋಡೇ ಕಂಟಿನ್ಯೂ ಆಗಿದೆ. ಮೋನಿಕಾ ಕಿಡ್ನಾಪ್ ಆಗಿದ್ದಲ್ಲ ಅಂತೇಳಿ ಚಂಚಲ ಅವರು ಬೇರೆ ಭಾಷೆಯಲ್ಲಿ ಬೈತಿರ್ತಾರೆ, ಓಡೋಗಿದ್ದಲ್ಲ ಹಂಗ ಹಿಂಗ ಅಂತೆಲ್ಲ. ಸುಮ್ಮನಿರಮ್ಮ, ಆ ಹೆಣ್ಮಗಳು ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಮುಚ್ಚು ಬಾಯಿ ಅಂತೆಲ್ಲ ಅವ್ರ ತಂದೆನೂ ಅವ್ರ ತಾಯಿನೂ ಇಬ್ಬರು ಬೈತಾರೆ. ಎತ್ತು ಕಾಳು ಎಷ್ಟು ಸಂಕಟ ಪಡ್ತಿದೆ ಏನು ಸುಮ್ಮನಿರಂತ ಅವರಮ್ಮ ಅವರಪ್ಪ ಇದ್ದು ಸಾಕು, ನಿನ್ನ ಸ್ಟೇಟಸ್ಸಿನ ಭಾಷಣ ಕೇಳಿ ಸಾಕಾಗ್ಬಿಟ್ಟಿದೆ, ನಿನ್ನ ಸ್ಟೇಟಸ್ನ ನೋಡೋಕೆ ಆಗ್ತಾಯಿಲ್ಲ ಅಂತ ಅವ್ರ ತಂದೆನೂ ಬೈತಾ. ಆವಾಗ ಅವ್ರ ತಂದೆ ತಾಯಿ ಇಬ್ಬರು ಬೈದಾಗ ಸ್ವಲ್ಪ ಸುಮ್ಮನೆ ಆಗಿ ಮತ್ತೆ ಅದೇ ಚಾಳಿ ತೆಗಿದಾಳ. ಆ ಹುಡುಗಿ ಇಲ್ಲಿಂದ ಕಾಣೆ ಆಗಿದ್ದಾಳ, ನಮಗೆ ನೋಡಿದ್ರೆ ಎಷ್ಟೊಂದು ಚಿಂತೆ ಆಗ್ತದೆ. ಜ್ಞಾನ್ ಮತ್ತು ಚಕ್ರವರ್ತಿ ಇಲ್ಲಿ ಬನ್ನಿ ಅಂತ. ಏನಪ್ಪಾಜಿ ಅಂತ. ಸರಿ, ಯಾರಿಗೆ ಫೋನ್ ಮಾಡಬೇಕು ಎಲ್ಲರಿಗೆ ಫೋನ್ ಮಾಡಿ ಆ ಹುಡುಗಿ ಮೋನಿಕಾ ಎಷ್ಟೊತ್ತನ ಆಗಲಿ ಇಲ್ಲಿರ್ಬೇಕು, ಇವತ್ತು ಏನು ಮಾಡ್ತೀವೋ ನಂಗೆ ಗೊತ್ತಿಲ್ಲ ಅಂತ. ಸರಿ ಅಪ್ಪಾಜಿ ಅಂತೆಲ್ಲ ಹೇಳಿ ಫೋನ್ ತೊಗೊತಾರೆ ಅವರು ಚಕ್ರವರ್ತಿಯವರು. ಈ ಕಡೆ ಗೌರಿ ಅವರ ಹಸ್ಬೆಂಡು ಗೌರಿ ಇಬ್ಬರು ಸೇರಿ ಅದು ಕ್ಯಾಮ್ರಾಮ್ಯಾನ್ ಬಂದು ತಡಿ ಮೋನಿಕಾ ಮನೆಗೆ ಬಂದಾಗ ಮೋನಿಕಾನ ವೆಲ್ಕಮ್ ಮಾಡಿದಾಗ ಯಾರಾದರೂ ಹೊಸೊಬ್ಬರು ಇದ್ರೆ ಅಂತೆಲ್ಲ ನೋಡ್ತೀನಿ ನಾನು ಅಂತೆಲ್ಲ ಹೇಳಿದೆ. ಆವಾಗ ಹೊಸಬ ಇರ್ತಾನೆ, ಅಲ್ಲಿ ನೋಡಿ ಆಮೇಲೆ ಆ ಕೇಟ್ರಿಂಗ್ ಅವನಿಗೆ ಕರೀತಾನೆ. ಈ ಕೇಟ್ರಿಂಗ್ ಅವನು ಎಲ್ಲಿದ್ದಾನ ಅಂತೆಲ್ಲ ಕೇಳಿದ್ರೆ, ಇಲ್ಲ ಸರ್ ನಾವು ಕಿರಣ್ ಕೇಟ್ರಿಂಗ್ ಕಡೆಯಿಂದ ಬಂದಿರೋದು, ಇವ್ರು ಯಾರಂತ ನಮ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ. ಹೌದಾ ಸರಿ ಅಂತಂದು, ಯಾರು ಅಂದರೆ ಗೊತ್ತಿಲ್ಲ ನಮಗೆ ಅಂತ. ಹೌದಾ, ಈಗ ಎಲ್ಲಿ ಹೋದ್ರು ಅಂದರೆ ಸ್ವಲ್ಪ ಭಾಳ ಹೊತ್ತಾಯ್ತಣ್ಣ ಅವ್ರು ಹೋಗಿ ಅಂತ. ಎಷ್ಟೊತ್ತಾಗಿರ್ಬೋದು ಅಂತಂದರೆ, ಸರ್ ಸುಮಾರು ಹೊತ್ತಾಗಿದೆ. ಎಷ್ಟು ಜನ ಇದ್ದರೆ 4 ಜನ ಇದ್ದರು. ಗೊತ್ತಿಲ್ಲ ಸರ್, ಅವ್ರು ಹೋಗಿದ್ದು ನೋಡಿದೆ, ನಾನು ಯಾರನ್ನೂ ಹೊತ್ಕೊಂಡು ಹೋದ್ರಿ, ಹೆಂಗೆ ಹೊತ್ಕೊಂಡು ಹೋದ್ರಿ ಅಂತ ಕೇಳಿದ್ರೆ, ಇಲ್ಲ ಹುಷಾರಿಲ್ಲ ಅಂತೆಲ್ಲ ಹೇಳಿ 4 ಜನ ಹೊತ್ಕೊಂಡು ಹೋದ್ರು ಅಂತ. 4 ಜನ ನೋಡು ನಮ್ಮ ಅಕ್ಕ ಓಡೋಗಿಲ್ಲ, ನಾನು ಹೇಳಿದ್ದೀನಿ. ಸರಿ ಆಯಿತು ಬಿಡು, ಕೇಳಿಸ್ಕೊಂಡಿರೋದೇ ಆಯ್ತು ಅಂತ ಹೇಳ್ತಾನೆ. ಇದೇ ಟೈಮಿಗೆ ಈ ಕಡೆ ಈ ತಾಯಿ ಹುಡುಗಿ ಕುದಿಸಿ, ಅಯ್ಯೋ ಎಷ್ಟು ಸೌಂದರ್ಯ ಇದೆಯಾ, ಎಷ್ಟು ಚಂದ ಇದೆಯಾ, ಅಂದ ಇದೆಯಾ, ನಿನ್ನನ್ನು ನೋಡ್ತಾ ನಾನು ಇವಾಗ ಇಲ್ಲೇ ಎಲ್ಲ ನಾನು ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗಿಬಿಡ್ಬೇಕು ಅನ್ನಿಸ್ತೈತಿ ಅಂತೆಲ್ಲ, ಇವ್ರನ್ನೆಲ್ಲ ಕಳಿಸ್ಬಿಡು, ಸಾಕು ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಈ ಕಡೆ ಇವರು ಚಂಚಲ ಮತ್ತೆ ಸ್ಟಾರ್ಟ್ ಮಾಡ್ದ. ಅದೇ ಟೈಮಿಗೆ ಪೊಲೀಸವ್ರು ಬಂದಿರ್ತಾರೆ. ಪೊಲೀಸವ್ರು ಬಂದಾಗ ಏನು ಕಿಡ್ನಾಪ್ ಆಗಿಲ್ಲ, ಓಡೋಗಿದ್ದಾಳ ಅಂತ ಮತ್ತೆ ಚಂಚಲ ಮಾತಾಡ್ತಾ. ಸುಮ್ಮನೆ ಇದ್ರೆ ಅವ್ರು ಅದಕ್ಕೆ ಬಂದಿರೋದೀಗ ಅಂತೆಲ್ಲ ಹೇಳಿ ಬೈದು ಬಿಡ್ತಾಳೆ ಗೌರಿ. ಅವರಪ್ಪ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ರಿ ಅಂತೆಲ್ಲ ಇದ್ರ ಕೇಳೋಕೆ ರೆಡಿ ಇಲ್ಲ. ಚಂಚಲ ಸ್ವಲ್ಪ ಬಿಟ್ಟು ಗಲಾಟೆ ಮಾಡ್ತಾನೆ ಇರ್ತಾಳೆ. ಅದೇ ಟೈಮಿಗೆ ಈ ಕಡೆ ಪೊಲೀಸವರು ಲಾಸ್ಟ್ ಯಾವಾಗ ನೋಡಿದ್ದು ಅಂದರೆ, ಸರ್ ಅದು ನಾವು ಕೆಳಗಡೆ ಶಾಸ್ತ್ರಕ್ಕೆ ಮಾಡ್ತಿದ್ವಿ, ಆಮೇಲೆ ಮೇಲ್ಗಡೆ ಹೋಗಿ ಕರ್ಕೊಂಬ ಅಂದಾಗ ನಾವು ಹೋಗಿ ಕರ್ಕೊಂಬರಕ್ಕೆ ಹೋದಾಗ ಅಲ್ಲಿ ಇದ್ದಿದ್ದಿಲ್ಲ ಅಂತೆಲ್ಲ ಗೌರಿ ಅವ್ರ ತಾಯಿ ಹೇಳ್ತಾಳೆ. ಮೇ ಬಿ ನಿಮ್ಮ ಮನೇಲಿ ಜ್ಞಾನೇಶ್ ಚಕ್ರವರ್ತಿ ಸರ್ ನಿಮ್ಮ ಮನೇಲಿ CC ಕ್ಯಾಮ್ರಾ ತೋರಿಸ್ಬರಿ ಅಂದರೆ, ಸರಿ ನಾನು ಬರ್ತೀವಿ ತೋರಿಸ್ತೀವಿ CC ಕ್ಯಾಮ್ರಾ ಅಂತೆಲ್ಲ ಹೇಳಿ CC ಕ್ಯಾಮ್ರಾ ಹೋಗಿ ಚೆಕ್ ಮಾಡೋಕ್ಕೆ ಹೋದಾಗ ಆವಾಗ ಲೈವ್ ರೆಕಾರ್ಡಿಂಗ್ ಆಗ್ತಾಯಿದೆ, ಬಟ್ ಡಿವೈಸಲ್ಲಿ ಏನೋ ರೆಕಾರ್ಡಿಂಗ್ ತೋರಿಸ್ತಾ ಇಲ್ಲ ಇದು ಅಂತೆಲ್ಲ ಹೇಳ್ತಾ. ಹೆಂಗಾಗಿರ್ಬೋದು ಇದು ಹೊರಗಿನವ್ರು ಬಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾನೆ. ಈ ಕಡೆ ಈತ ಇದ್ದು ನನ್ನ ಹುಡುಗಿ ಎಷ್ಟು ಸ್ವೆಟ್ ಆಗಿದ್ದಾಳೆ, ಎಷ್ಟು ಬೆವ್ದು ಬಿಟ್ಟಿದ್ದಾಳೆ ಕಣೋ ಅಂತೆಲ್ಲ ಈತ ಅದನ್ನೇ ಚಿಂತೆ ಮಾಡ್ತಾನೆ ಇರ್ತಾನೆ. ಹೌದೌದು, ಚಿಂತೆ ಬೆವ್ತು ಬಿಟ್ಟಿದ್ದಾಳಲ್ಲ, ಇದು ಮಾಡಬೇಕು ಇವಾಗ, ನೀರು ಹಾಕಿದರೆ ನೀರು ಹಾಕಬೇಕು, ಮೇಕಪ್ ಇದಾಗ್ತೈತಿ ಅಂತೆಲ್ಲ ನೀರು ಹಾಕ್ಬಿಟ್ಟಾಗ ಎಚ್ಚರ ಆದ್ಮೇಲೆ ಜೋರು ಆರಿಸ್ತಾ ಇದ್ದ. ಬಿಡ್ರು, ಯಾರು ನೀವು ಯಾರು ಅಂತೆಲ್ಲ ಹೇಳಿದ್ರೆ, ನಂದು ನಿಂತು ಮದುವೆ ಅಂತ. ಏನೋ ನಂದು ನಿಂತು ಮದುವೆ, ಕೊಳಕ ಅಂತೆಲ್ಲ ಏನೇನೋ ಬೈದಾಗೆಲ್ಲ ಪ್ಲಾಸ್ಟರ್ ಹಾಕ್ಬಿಡ್ತಾ. ಇದೇ ಟೈಮಿಗೆ ಈ ಕಡೆ ನೋಡಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಬೇಕು ಅಂತ. ಈ ಕಡೆ ಚಂಚಲ ಇದ್ದು ಸುಮ್ಮನೆ ಇರೋಂಗಿಲ್ಲ, ಏನೇನೋ ಬೈದಲ್ಲ. ಅದೇ ನೋಡೋಣ ಏನು ಎತ್ತಾಗ ಅಂತ ಎಲ್ಲ ಪೊಲೀಸರು ಅದಕ್ಕೆ ಅಲ್ವಾ ಬಂದಿರೋದು ಚಂಚಲ ಅಂತೆಲ್ಲ ಹೇಳಿದಾಗ, ಅದೇ ಟೈಮಿಗೆ ಅಜ್ಜ ಸುಮ್ಮನೆ ಇರಿ, ಏನು ಆ ಹುಡುಗಿ ಮರ್ಯಾದೆ ಅಷ್ಟು ತೆಗಿತಾ ಇದ್ದೀರಿ, ಚಂಚಲ ಮರ್ಯಾದೆ ಅಷ್ಟು ತೆಗಿತಾ ಇದ್ದೀರಿ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಪೊಲೀಸವರು, ಇಲ್ಲ ಸರ್ CC ಕ್ಯಾಮ್ರಾ ಹೊರಗಿನ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ದೆ ಅಂತೆಲ್ಲ. ಅಯ್ಯಪ್ಪ, ಹೊರಗಿನ ಮರ್ತುಬಿಟ್ಟು ನಿಮ್ಮ ಒಳಗಿಂದ ಹೆಂಗೋ ಇದು ಮಾಡಿದ್ದೆ, ಹೊರಗಿನ ಮರ್ತುಬಿಟ್ಟು ನೋಡಿ. ಇಲ್ಲ, ಅನುಮಾನಾಸ್ಪದವಾಗಿ ಒಂದು ಬ್ಲ್ಯಾಕ್ ಕಲರ್ ಕಾಲು 2 ದಿವಸದಿಂದ ಓಡಾಡ್ತಾ ಇದ್ದೆ. ಹೌದಾ, 2 ದಿವಸದಿಂದ ಓಡಾಡ್ತಿದ್ದೆ, ಸರಿ ನೋಡೋಣ ಅದು ಏನಂತಂದರೆ ಹೇಳಿ, ಅದು ನಂಬರ್ ತೊಗೊಂಡಿದ್ದೀನಿ, RTOಗೆ ಇದು ಮಾಡಿದ್ದೀನಿ ಅಂತೆಲ್ಲ ಹೇಳ್ದೆ. ಹೌದಾ ಸರಿ, RTOಗೆ ಇದು ಮಾಡಿದೆ, ಆಮೇಲೆ ನಂಬರ್ ಟ್ರೇಸ್ ಮಾಡಬೇಕು, ನಾನು ಮದುವೆ ಮನೆಯದು ಲೊಕೇಶನ್ ಸೇವ್ ಮಾಡ್ತೀನಿ, ಅದಕ್ಕೆ ಇದು ಮಾಡೋದು. ಸರಿ ನಂಬರು, ಈ ಮನೆ ಲೊಕೇಶನ್ ಹತ್ರ ಯಾವ್ಯಾವ ನಂಬರ್ ಓಡಾಡಿದ್ದೆ ಆ ನಂಬರ್ ನೋಡಿ. ಸರಿ, ಈ ಮನೆ ಹತ್ರ 6 ನಂಬರ್ ಓಡಾಡಿದ್ದೆ ಹೊಸದಾಗಿ ಅಂತೆಲ್ಲ ಹೇಳ್ತಾನೆ. 6 ನಂಬರ್, ಸರಿ ಸರ್ ಅಂತ. 6 ನಂಬರಲ್ಲಿ ಯಾರ್ಯಾರು ಪತ್ತೆ ಹಚ್ಚೋಕ್ಕಾಗುತ್ತಾ ಹೊಸ ನಂಬರ್ ಅಂತಂದ್ರೆ, ಹ್ಞೂ ಸರ್, ಸರಿ ಸರ್. ಫಸ್ಟು ಮೋನಿಕಾ ಅನ್ನೋ ಹೆಸರು, ನೆಕ್ಸ್ಟ್ ಆಮೇಲೆ ಚರಣ್ ಅಂಥೇಳಿ, ಒಬ್ಬ ಜಯಪ್ರಕಾಶ್ ಅಂಥೇಳಿ, ಇನ್ನೊಂದು ಮದನ್ ಅಂಥೇಳಿ, ಈ 4
ನಂಬರ್ ಡಿಸ್ಪ್ಲೇ ಆಗ್ತದೆ. ಮೋನಿಕಾ ಅಂದರೆ ಮೋನಿಕಾನೇ ಮದುವೆ ಹೆಣ್ಣೇ ಕಿಡ್ನಾಪ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ. ಹೌದಾ, ನೋಡಿ ಕಿಡ್ನಾಪ್ ಅಂತೂ ಆಗಿಲ್ಲ, ಯಾವ್ರ ಜೊತೆನೂ ಓಡೋಗಿದೆ ಅಂತ. ಮತ್ತೆ ಚಂಚಲ ಅದೇ ವರ್ಷ ತೆಗೆದ್ರೆ ಮತ್ತೆ ಇವ್ರು ಬೈತಾರ, ಅವ್ರು ಬಂದಿರೋದೇ ಅದೇ ಕೆಲಸಕ್ಕೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು ಅಂತೆಲ್ಲ ಹೇಳಿ ಮತ್ತೆ ಚಂಚಲನ ಬಾಯಿ ಮುಚ್ಚಿಸ್ತಾರ ಮನೆಯವರು. ಚಂಚಲ ಬಾಯಿ ಮುಚ್ಚಿದಾಗ ನಡೀರಿ ಹೋಗೋಣ ಅಂತಂದಾಗ ವಿವೇಕು ನಾನು ಬರ್ತೀನಿ ಅಂತ, ಗೌರಿ ನಾನು ಬರ್ತೀನಿ ಅಂತೆಲ್ಲ ಹೋಗ್ತಾನೆ. ಅದೇ ಟೈಮಿಗೆ ಈ ಕಡೆ ಅವರಮ್ಮ ಚಂಚಲ ಕೇಳ್ತಾಳೆ, ಏನು ಇವರೆಲ್ಲ ಹೋಗ್ತಾ ಇದ್ದಾರೆ ಅಂದರೆ, ಏನಾಗಲ್ಲ ಸುಮ್ಮನೆ ಇರು ಅವ್ರು ಬಂದರೂ ಕೂಡ ಏನಾಗಲ್ಲ, ತಾಳಿನೂ ಮದುವೆನೇ ಆಗೋಗಿರುತ್ತೆ, ಆ ತಾಳಿ ಕಿತ್ತಿ ಬಿಸಾಕಿ ನನಗೆ ತಾಳಿ ಕಟ್ಟಂತ ಯಾರು ಹೇಳಲ್ಲ, ನಿನ್ನ ಧೈರ್ಯದಿಂದ ವಿವೇಕ್ ಸುಮ್ಮನೆ ಇರಲ್ಲ. ಅಲ್ಲ ಮೋನಿಕಾ ನಿಮ್ಮ ಮನೇಲಿ ಸಿಗಿಬಿದ್ದಾಗ ನಿಂದೇ ತಪ್ಪು ಅಂದ್ಲು, ನಮ್ಮ ಮನೇಲಿ ಅನಿಕೇತ್ ಜೊತೆ ಸಿಗಿಬಿದ್ದಾಗ ಅನಿಕೇತ್ದೇ ತಪ್ಪು ಅಂತ ಅಂದ್ಲು. ಈಗ ಆದರೂ ನೀನು ಎದಕ್ಕೆ ಅಷ್ಟು ಅಂದರೆ, ಏನೇ ಆಗಿ ಹೇಳಿದ್ರು ಕೂಡ ಅವರು ನನ್ನ ಅಕ್ಕ ಅನ್ನೋದಂತೂ ನಿಜ ಅಲ್ಲ ಸರ್. ಮತ್ತು ಆದ್ರೂ ನನ್ನ ಅಕ್ಕ ಎಷ್ಟು ದಡ್ಡಿ ಅಂತಂದರೆ, ನೀವು ಯಾವ್ದನ್ನ ಕೈ ಸಹಾಯ ಒಬ್ಬರು ಕೈ ಹಿಡ್ಕೊಲಾರ್ದ ರೋಡ್ ಕೂಡ ದಾಟಲ್ಲ, ಅಷ್ಟು ದಡ್ಡಿ ನಮ್ಮ ಅಕ್ಕ. ಏನಂದರೆ ಐಷಾರಾಮಿ ಜೀವನ ಇರಬೇಕಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಲ್ಲ, ಅಷ್ಟೇ ಅಂತೆಲ್ಲ ಹೇಳ್ತಾ ಸರಿ ಬಿಡು ಅಂತ ನಂಬರ್ ಟ್ರೇಸ್ ಮಾಡ್ತಾರೆ. ಎಲ್ಲಿ ಹೋಗ್ತಾ ಇದೆ ಅಂದರೆ, ನೀವು ಕಳಿಸಿರೋ ಮನೆ ಲೊಕೇಶನಿಂದ 16 ಕಿಲೋಮೀಟ್ರ್ ಮುಂದೆ ಹೋಗಿದೆ ಅದು ಗಾಡಿ ಅಂತೆಲ್ಲ ಇಲ್ಲಿ ನೆಕ್ಸ್ಟ್ ಒಂದು ಟ್ರಾಫಿಕ್ ಬರುತ್ತೆ, ಒಂದು ಸಿಗ್ನಲ್ ಇದೆ ಅಂತೆಲ್ಲ ಹೇಳ್ತಾ, ಹೌದಾ ಸರಿ ಅಂದರೆ ಇವ್ರು ಕಿಡ್ನಾಪ್ ಮಾಡೋರು ಇಲ್ಲಿ ತಗೊಂಬಂದು ಕಟ್ಟಾಕಿರ್ತಾರೆ. ಬಿಡ್ರು ಅಂತಾರೆ. ಯಾಕೋ ಬಿಡಬೇಕು, ನೀನು ಯಾಕೋ ನನ್ನ ಮದುವೆ ಆಗ್ತೀಯಾ, ನಾನು ಅನಿಕೇತ್ ಬಂದು ನಿನ್ನ ಚಿಂತೆ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ. ಪೊಲೀಸವರು ಫೋನ್ ರಿಂಗ್ ಆಗ್ತದೆ. ಫೋನ್ ರಿಂಗ್ ಆದಾಗ ಈ ಪೊಲೀಸವರು ಟ್ರೇಸ್ ಮಾಡ್ತಾರೆ ನಂಬರು, ಫೋನ್ ಸ್ವಿಚ್ ಆಫ್ ಮಾಡು ಅಂತ. ಫೋನ್ ಯಾರ್ದು ಅಂತಂದರೆ, ನಾವು ಕಿಡ್ನಾಪ್ ಮಾಡೋ ಟೈಮೊಳಗೆ ಒಂದು ಫೋನ್ ಇತ್ತು, ಅದೇ ಫೋನ್ ನಾವು ಎತ್ತಾಕೊಂಬಂದ್ಬಿಟ್ವಿ ಅಂತ. ಫೋನಿಂದ ಅಯ್ಯೋ ಪೊಲೀಸರು ಬರ್ತಾರೋ ಇಲ್ಲ ಕಣೋ, ನಾನು ಅನಿಕೇತ್ ಮಾತ್ರ ಬಂದು ನಿಮ್ಮನ್ನು ಚಿಂತೆ ಮಾಡ್ತಾನೆ. ಓ ಅಕ್ಕ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಈ ಕಡೆ ಚಿನ್ನುಗೆ ನಂಬರ್ ಕೊಡು, ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಚಿನ್ನು ನಂಬರ್ ಕೊಟ್ಟ. ಫೋನ್ ರಿಂಗ್ ಆದಾಗ ಇವ್ರು ರೌಡಿಗಳು ಫೋನ್ ರಿಂಗ್ ಆಗ್ತಾಯಿದೆ ನೋಡಿ, ರಿಂಗ್ ಆಗ್ತಾಯಿದೆ ಅಂತ. ಆಮೇಲೆ ಯಾರ್ದು ಫೋನ್ ಅಂದರೆ, ಅಯ್ಯೋ ಬಿದ್ದಿದ್ದು ತೊಗೊಂಡ್ಬಿಟ್ಟೆ ಅಂತೇಳಿ ಅದು ನಂಬರಿಂದ ಪೊಲೀಸರು ನಮ್ಮನ್ನು ಟ್ರೇಸ್ ಮಾಡ್ತಾರೆ ಅಂತಂದ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಸರ್ 4 ನಂಬರ್ ಆಟೋಮೆಟಿಕ್ಕಾಗಿ ಒಂದೇ ಕಡೆ ಫ್ಲಕ್ಚುಯೇಷನ್ ಆಗ್ತಾಯಿದೆ ಸರ್ ಅಂತೆಲ್ಲ ಹೇಳಿದೆ. ಸರ್ ನೆಟ್ವರ್ಕ್ ಸಿಗುತ್ತಾ ಇಲ್ಲ ಅಂತೇಳಿ ಸಾರಿ ಅಂತೇಳಿ ಆ ಕಡೆಯಿಂದ ಪೊಲೀಸ್ ಹೇಳ್ತಾರೆ. ಇದು ಇವತ್ತಿನ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.